ಅವನ ಹತ್ರ ಕ್ಯಾಮ್ರಾಗಳಿತ್ತು. ಒಂದು 10 ದಿನ ಕ್ಯಾಮ್ರಾ ಕೊಡ್ತೀಯಾ, ನಾನು ಏನೋ ದುಡ್ಡು ತೆಗಿತಾ ಇದ್ದೀನಿ ಅಂತಂದೆ. ಅವ್ನು ಡಾಕ್ಯುಮೆಂಟ್ರಿ ಅಂದರೆ ಅರ್ಥ ಆಗುತ್ತಿಲ್ಲ ಅಂತ, ಗುರು ಒಂದು ಶಾರ್ಟ್ ಫಿಲ್ಮ್ ತೆಗಿತಾ ಇದ್ದೀನಿ, ಒಂದು ಕ್ಯಾಮ್ರಾ ಕೊಡು ನಿಂದು ಅಂತ. ಆಯಿತು ಕೊಡ್ತೀನಿ ತಗೋ ಅಂತ ಕೊಟ್ಟ ಅವನು ಕ್ಯಾಮ್ರಾ ಸಿಗ್ತಲ್ಲ, ಇನ್ನೇನು ಕ್ಯಾಮ್ರಾಮನ್ ಬೇಕಲ್ಲ ಅದಕ್ಕೆ. ಫೇಸ್ಬುಕ್ಕಲ್ಲಿ ಹಾಕಿದೆ, ಕ್ಯಾಮ್ರಾಮನ್ ಯಾರನ್ನ ಇದ್ರೆ ಬನ್ನಿ ಒಂದು ಕ್ರಿಯೇಟಿವ್ ಏನೋ ಮಾಡ್ಬಿಡೋಣ ಅಂತ. ಒಬ್ರು ಹೊಸ ಹುಡುಗ ಬಂದರು, ದರ್ಶನ್ ಅಂತ ಅವರು ನಾನು ದೊಡ್ಡ ಮಣಿರತ್ನ ಥರ ಏನು ಬರುತ್ತೆ ನಿಮಗೆ ಅಂತ ನಾನೇನು ಅಂದಿರೋ ದಿಮಾಕು. ಅವ್ರು ಅವಾಗ GFT ಗೌರ್ಮೆಂಟ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಸಿನಿಮಾಟೋಗ್ರಫಿ ಓದಿದ್ರು. ನಾನು ಹಿಂಗೆ ಟ್ರೈ ಮಾಡ್ತಾ ಇದ್ದೀನಿ, ಕೊಟ್ಟರೆ ಮಾಡ್ತೀನಿ, ಆಯ್ತು ಮಾಡಿ ಅಂತ. ಯಾಕಂದ್ರೆ ನಮ್ಮದು ದುಡ್ಡಿಲ್ಲಲ್ಲ, ಕೊಡೋ ಪೇಮೆಂಟ್ ಇಲ್ಲ ಮಾಡಿ ಅಂತ ಅವರು. ಸೊ ಈ ಥರದ್ದು. ಆಮೇಲೆ ನಮ್ಮ ಒಬ್ಬ ರಿಲೇಟಿವ್ ಹುಡುಗ ಡ್ರೈವರು, ನಮ್ಮ ಹಳೆಯ ಮಾರುತಿ ಓಮ್ನಿ ಇತ್ತು, ನಾವು ಡ್ರೈವಿಂಗ್ ಅಥವಾ ಟ್ರಾವೆಲ್ಸ್ ನಡೆಸಬೇಕಾದ್ರೆ ಆ ಮಾರುತಿ ಓಮ್ನಿ. ನಮ್ಮ ಫ್ರೆಂಡ್ ಒಬ್ಬ ಹೇಮಂತ ಅಂತಿದ್ದ. ನಾವು 4 ಜನ ಇಡೀ ಕರ್ನಾಟಕಲ್ಲದು ತೇಜಸ್ವಿಯ ಒಡನಾಡಿಗಳನ್ನೆಲ್ಲ ಮಾತಾಡಿಸಿ ಇಂಟರ್ವ್ಯೂ ಅನ್ನೋದು ನಂಗೆ ಅಲ್ಲಿಂದ ಗೊತ್ತಾಯ್ತು ಫಸ್ಟ್ ಟೈಮ್. ತೇಜಸ್ವಿಯ ಪತ್ನಿ ಅವ್ರ ಜೊತೆ ಮೀನು ಹಿಡಿತಾ ಇದ್ದವರು, ಅವ್ರ ಜೊತೆ ಕಾಡಲ್ಲಿ ಅಲಿತಾ ಇದ್ದವರು, ಅವ್ರ ಜೊತೆ ಈ ಬಿರಿಯಾನಿ ತಿನ್ಕೊಂಡು ಮಾಡ್ತಿದ್ರು, ಅವ್ರಿಗೆ ಅಡುಗೆ ಮಾಡ್ತಿದ್ರು, ಅವ್ರ ಮನೆ ತೋಟದ ಆಳು, ದೊಡ್ಡ ಸಾಹಿತಿಗಳು ಕೂಡ. ಸೊ ಈ ಥರ ರೇಂಜಲ್ಲಿ ಮಾಡಿದ್ವಿ ನಾವು. ಸೊ ತಳಮಟ್ಟದಿಂದ ಸ್ವಲ್ಪ ಇಂಟೆಲೆಕ್ಚುಯಲ್ ಥರ ಅದು ಚೆನ್ನಾಗಾಯ್ತು. 2-3 ಗಂಟೆ ಮತ್ತೆ ತೇಜಸ್ವಿ ಅಂತ ಚೆನ್ನಾಗಿ 2014 ಜೂನ್ ರಿಲೀಸ್ ಆಗಿತ್ತು. ಆವಾಗ ಅದು ಕ್ರಿಟಿಕಲಿ ಅಕ್ಲೈಮ್ಡ್. ಚೆನ್ನಾಗಿದೆ, ಕನ್ನಡದ ಒಂದು ಒಳ್ಳೆ ಡಾಕ್ಯುಮೆಂಟ್ರಿ ಮಾಡಿಬಿಟ್ಟಿದ್ದಾರೆ ಅಂತ ಒಂದು 4 ಪತ್ರಿಕೆಗಳು ಬರೆದಿದ್ವು. ಸೊ ಅವಾಗಿನ ಏನಾಯಿತು, ಬೇರೆ ಸಂಸ್ಥೆಯವರು, ಉದಾಹರಣೆ ಸಿದ್ಧಗಂಗಾ ಮಠದವರು, ಆಮೇಲೆ ಕೆಲವು ಕಾಲೇಜ್ನವರು, ಇವರೆಲ್ಲ ಬರೀ ನಮ್ಮ ಬಗ್ಗೆ ಒಂದು ಕಾರ್ಪೊರೇಟ್ ವಿಡಿಯೋ ಮಾಡಿ, ಒಂದು ಡಾಕ್ಯುಮೆಂಟ್ರಿ ಮಾಡಿ ಕೊಡೋರು. ಬದುಕು ಹಿಂಗೆ ನಡೀತಿತ್ತು. ಬಟ್ ಕೋವಿಡ್ ಬಂದು ಗುಡ್ ಬೈ ಟಾಟಾ ಅಂತ ನಿಲ್ಲಿಸಿದಾಗ ಕಲಾ ಮಾಧ್ಯಮ ರೀಸ್ಟಾರ್ಟ್ ಆಯಿತು.